ಹಂಗೆ ಕರೆಸಿ ಇಲ್ಲಿ ಕುತ್ಕೊಳಕ್ಕೆ ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಆಯಿತಾ. ಇವ್ರೇನಪ್ಪ ನನಗೆ ಏನು ಪರ್ಮಿಷನ್ ಇಲ್ದಂಗೆ ನನಗೆ ಈ ಥರ ಮಾಡ್ತಿದ್ರೆ ಅಂತ ಹೇಳಬೇಡಿ. ನಾನೊಂದು ಅಕ್ಕ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲವೊಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಕರ್ತವ್ಯ, ನನ್ನ ಕೆಲಸ, ಇದು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಕೇಳೋದು ಬಿಡೋದು ನಿಮ್ಮ ಇಷ್ಟ, ಅದು ನಾನು ಏನೂ ಹೇಳಕ್ಕೆ ಹೋಗಲ್ಲ. ಬಟ್ ನೀವು ತಿಳ್ಕೊಂಡ್ರೆ ಇನ್ನೂ ಒಳ್ಳೇದು ಅಲ್ವಾ. ಸೊ ಇದು ಇವಾಗ ನಾನು ಕೊಡ್ತಿರೋಂಥ ಟಾಪಿಕ್ ಏನಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ. ಅರ್ಥ ಆಗ್ತಿದೆಯಲ್ಲ? ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು? ನೀವೇನು ಮಾತಾಡೋಕೆ ಹೋಗೋದು? ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು? ಹಾಂ, ಎಲ್ಲಾಗ್ಬೋದು? ಎಲ್ಲಾದರೂ ಆಗ್ಬೋದು. ರಸ್ತೆಯಲ್ಲಾಗ್ಬೋದು, ಶಾಲೆಯಲ್ಲಾಗ್ಬೋದು, ಕೆಲಸ ಮಾಡ್ತಿರೋ ಸ್ಥಳ ಆಗಿರ್ಬೋದು, ಮನೇನೂ ಆಗ್ಬೋದು, ಎಲ್ಲಿ ಬೇಕಾದರೆ ಆಗ್ಬೋದು. ಕರೆಕ್ಟ್ ಅಲ್ವಾ? ಈ ಸೆಕ್ಷುವಲ್ ಹರಾಸ್ಮೆಂಟ್ ಯಾವ ಥರ ಇದೆ ಅಂದರೆ 2013ರಲ್ಲಿ ನಮಗೆ ದಾಖಲೆ, ನಾವು ಕೋರ್ಟಿಂದ ಪರ್ಮಿಷನ್ ಹೇಗಿತ್ತು ಅಂದರೆ 2013ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಕಂಪ್ಲೀಟ್ಲಿ ಒಂದು ಕಂಟ್ರೋಲಾಗೆ ನಮ್ಮ ಒಂದು ಕಾನೂನು ಒಂದು ಭದ್ರ ಮಾಡಿದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟು ಎಲ್ಲೆಲ್ಲಿ ಆಗ್ತಿತ್ತು, ಕೆಲಸ ಮಾಡ್ತಿರೋ ಸ್ಥಳದಲ್ಲಿ ಆಗ್ತಿತ್ತು, ರಸ್ತೆಯಲ್ಲಿ ಆಗ್ತಿತ್ತು, ಬಸ್ಸಲ್ಲಿ ಆಗ್ತಿತ್ತು, ಎಲ್ಲ ಕಡೆ ಆಗ್ತಿರೋ ಕಾರಣಕ್ಕೆ ನಮ್ಮಲ್ಲಿ ವಾದ ವಿವಾದ, ಯಾರು ನಮ್ಮ ಹಿರಿಯರು, ನಮ್ಮ ವಕೀಲರು ಮತ್ತು ಕೆಲವೊಂದು ಪ್ರೊಟೆಸ್ಟ್ ಮಾಡಿ ಇದನ್ನು ಒಂದು ಕಾನೂನನ್ನ ಭದ್ರೆ ಮಾಡಿಕೊಂಡ್ರು. ಸೆಕ್ಷುವಲ್ ಅಂಡರ್ ಆ್ಯಕ್ಟ್ ಆಫ್ ಸೋ ಮೆನಿ ಸೆಕ್ಷನ್ಸ್ ಇದೆ ಅದರಲ್ಲಿ. ಈಗ ನಿಮ್ಮ ಕೆಲಸ ಪಿಕ್ ಡ್ರಾಪ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಪಿಕ್ ಮತ್ತು ಡ್ರಾಪ್. ಯಾವುದೇ ಕಾರಣಕ್ಕೂ ನೀವು ಪ್ಯಾಸೆಂಜರ್ಸ್ ಜೊತೆಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರ ಇರೋದು ನೀವು ಪ್ರಯತ್ನ ಪಡಬೇಕು. ಯಾವುದೇ ಕಾರಣಕ್ಕೂ ನೀವು ಅವ್ರ ಹತ್ರ, ಅವ್ರು ರೆಗ್ಯುಲರಾಗಿ ನಿಮ್ಮ ಬಸ್ಸಿಗೆ ಬರ್ತಾ ಇದ್ದಾರೆ, ರೆಗ್ಯುಲರಾಗಿ ನಿಮ್ಮ ಬಸ್ನಲ್ಲಿ ಡ್ರಾಪು ಪಿಕಪ್ಪು ಎಲ್ಲ ಆಗ್ತಿದ್ರೂ ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆ ಕನೆಕ್ಟಿವಿಟಿ ಇಟ್ಕೊಳ್ಬೇಡಿ. ಯಾಕಂದರೆ ಇದು ಮುಂದಿನ ಪರಿಣಾಮ ಬೇರೆ ರೀತಿಯಲ್ಲಿ ಇದು ಮುಟ್ಟೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಯಾರೂ ಅದನ್ನು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಈಗ ಟೆಕ್ನಾಲಜಿ ಇರೋ ಕಾರಣಕ್ಕೆ ಪ್ರತಿಯೊಂದು ನಮಗೆ ಡಾಕ್ಯುಮೆಂಟ್ಸ್ ಆಗಿ ಪ್ರೂಫ್ ಆಗಿ ಸಿಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕಾನೂನು ಭದ್ರ ಮಾಡ್ಕೊಳಕ್ಕೆ ಹೋದಾಗ ಎವಿಡೆನ್ಸ್ ಮತ್ತು ಪ್ರೂಫ್ ಅಂತ ಇರುತ್ತೆ. ಆ ಎವಿಡೆನ್ಸ್ ಪ್ರೂಫ್ ಎಲ್ಲಿಂದ ಬರುತ್ತೆ? ನಮ್ಮಲ್ಲಿರೋಂಥ ಟೆಕ್ನಾಲಜಿ. ಅರ್ಥ ಆಗ್ತಿದೆಯಲ್ಲ? ಮೊಬೈಲ್ಸ್. ಅರ್ಥ ಆಗ್ತಿದೆಯಲ್ಲ? ಈಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಅದನ್ನು ನೀವು ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಹಾಂ, ಇದು ಗುಡ್ ಟಚ್ಚಾ ಬ್ಯಾಡ್ ಟಚ್ಚಾ? ಗಂಡು ಮಕ್ಕಳು, ಗಂಡಸು? ಹಾಂ, ಗಂಡು ಮೆನ್ ದಯವಿಟ್ಟು ಹೇಳಿ ನೀವು. ಇವ್ರಿಗೇನೋ ಬೇಡ, ನನಗೆ ನೀವು ಯಾರು ಹೇಳಕ್ಕೆ ಹೋಗ್ಬೇಡಿ, ಅವ್ರು ಹೇಳಿ. ಹಾಂ, ಗುಡ್ ಟಚ್ಚಾ ಬ್ಯಾಡ್ ಟಚ್ಚಾ? ಹಾಂ, ಗುಡ್ ಟಚ್ಚಾ? ಇದು ಅದೇಂಗೆ ಬ್ಯಾಡ್ ಹೇಳ್ತೀರಾ? ಇದೇನು ತಲೆ ಅಲ್ವಾ ಇದು? ಹಾಂ, ಓಕೆ ಓಕೆ. ಇದು ಈ ಕಡೆ ನಿಂತ್ಕೊಳ್ಳಿ. ಇದು ಸರ್ ಎಲ್ಲರೂ ಹೇಳ್ಬೇಕು ನೀವು. ಹಾಂ, ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹಿಂಗೇನೆ. ಹಾಂ, ಹೇಳಿ. ಹಾಂ, ಇದು ಇದು ಶಬಾಷ್ ಹೇಳ್ತೀವಿ. ಶಬಾಷ್ ಚಪ್ಪ ಮಗಳೇ, ಶಬಾಷ್ ಅಂತ. ನೋಡಿ, ಈ ಜಾಗಕ್ಕೆ ನಾನು ನನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸ್ಥಳಕ್ಕೆ ನನ್ನ ಹೆಣ್ಣು ಮಕ್ಕಳನ್ನ ನಾನು ತಗೊಂಬಂದು ಡೆಮೋ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಆ ಫೀಲಿಂಗ್ ಬರಬೇಕಂದಾಗ ನಾವು ನಿಮ್ಮನ್ನು ಮುಟ್ಟಿದಾಗನೇ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ನಾನು ಎಲ್ಲೋದ್ರೂ ಹೆಣ್ಣುಮಕ್ಳು ಎದುರುಗಡೆ ಇದ್ರೂ, ನಾನು ಯಾರ ಲೇಡೀಸ್ ಫುಲ್ ಇದ್ರೂ ಒಬ್ರು ಜೆಂಟ್ಸ್ನ ಕರ್ಕೊಂಡ್ಬರ್ತೀನಿ. ಹಾಂ, ಯಾರು ಮಾತಾಡಿದ್ದೇಳಿ? ಹಾಂ, ಹೇಳಿ ಹೇಳಿ. ಅದಾದಮೇಲೆ ನೆಕ್ಸ್ಟು ಇದಾಯ್ತಲ್ಲ, ಇದಾದ್ಮೇಲೆ ಹೀಗೆ ಬ್ಯಾಡ ಗುಡ್ಡ? ಇದು ಬ್ಯಾಡ ಗುಡ್ಡ? ಬ್ಯಾಡ ಗುಡ್ಡ. ಓಕೆ, ನೆಕ್ಸ್ಟ್ ಇದು ಬ್ಯಾಡ ಗುಡ್ಡ? ಹಾಂ, ಬ್ಯಾಡ. ಇದು ಎಸ್, ಈ ಕಡೆಯಿಂದ ತಿರುಗಿ, ಈ ತಿರುಗಿ. ಅದೇ ನಡಕ್ತಾವ್ರ ಆಗಲೇ. ಇದು ಹಾಂ ಹಾಂ, ಇದು 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 ಹಾಂ, ತಿರುಗಿ. ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಹೀಗೆ ಮಾಡೋದು, ಗೊತ್ತಲ್ಲ? ಹೆಣ್ಮಕ್ಳು ಮಾಡ್ತಾರೆ. ಇದು ಬ್ಯಾಡ ಗುಡ್ಡ? ಇದು ತುಟಿ ನಿಂಡು ಮಾಡೋದು ಮಾಡ್ತಾರೆ, ಬ್ಯಾಡ. ಕೆಲವ್ರಿಗೆ ಹೆಣ್ಮಕ್ಳನ್ನ ಬೇಕಂತ ಈ ತೊಡೆ ಮೇಲೆ ಕುಣಿಸ್ತಾರೆ, ನೋಡಿದ್ದೀರಾ? ಕುಣಿಸ್ಬಿಟ್ಟು ಈ ಕಾಲು, ಇದು ಕಾಲು ಅಂತ ತಿಳ್ಕೊಳ್ಳಿ, ಹಿಂಗೆ ಮಾಡ್ತಾ ಇರ್ತಾರೆ. ಇದು ಬ್ಯಾಡ. ಇಂಟೆನ್ಷನ್. ಒಂದು ವ್ಯಕ್ತಿ ಏನಾದ್ರೂ ಇಂಟೆನ್ಷನ್ ಇದ್ದರೆ ಫಸ್ಟ್ ಅವ್ರ ತಲೆ ಉಜ್ಜಾಗ ಅಲ್ಲಿ ಗೊತ್ತಾಗಬೇಕು ಇಂಟೆನ್ಷನಲ್ಲಿ ಮಾಡ್ತಿದ್ದಾರೆ ಅಂತ. ನಾವು ನಮ್ಮ ಮಕ್ಕಳನ್ನ ಮಾತ್ರ ಭದ್ರ ಮಾಡೋದಲ್ಲ. ನೀವೆಲ್ಲರೂ ಜಾತ್ರೆಗೆ ಹೋದ್ರಿ, ಎಲ್ಲಾದರೂ ಹೋದಾಗ ಯಾರದೇ ಇರ್ಬೋದು, ಈ ಥರ ಮಾಡ್ತಿದ್ದಾರೆ ಅಂದರೆ ನಿಮಗೆ ರೈಟ್ಸ್ ಇದೆ ಆ ಮಗುನ ಅಲ್ಲಿಂದ ಅಂದರೆ ಅಲ್ಲಿಂದ ಬೇರೆ ಮಾಡಿಬಿಡ್ಬೇಕು.
ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅರ್ಥ ಆಗ್ತಿದ್ದಿಲ್ಲ? ಈಗ ನೀವಿಷ್ಟು ದೊಡ್ಡವ್ರು, ನಾನು ಇದನ್ನೆಲ್ಲ ಹೇಳೋ ನೆಸೆಸಿಟಿ ಚಿಕ್ಕ ಚಿಕ್ಕ ಮಕ್ಳಿಗೆ ಹೇಳೋದು. ಬಸ್ಸಲ್ಲಿ ಹೋಗ್ತಾ ಇರುವಾಗ ಪ್ಯಾಸೆಂಜರ್ಸ್ ಬೇರೆ ಪ್ಯಾಸೆಂಜರ್ಸ್ ಅರ್ಥ ಮಾಡ್ಕೊಳ್ಳಿ. ಲೇಡಿ ಪ್ಯಾಸೆಂಜರ್ಸ್ ಇಲ್ಲಿ ನಿಂತ್ಕೊಂಡ್ರೆ ಜೆಂಟ್ ಪ್ಯಾಸೆಂಜರ್ಸ್ ಇಲ್ಲಿ ನಿಂತ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಬೇಕಂದು ಹಿಂಗೆ ಉಜ್ಜುತ್ತಾ ಇರ್ತಾರೆ. ಆವಾಗ ನೀವು ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ತೀರಾ, ಇಲ್ಲ ನೀವೇನೋ ಆರ್ಗ್ಯುಮೆಂಟ್ ಆಗ್ತೀರಾ? ಏನು ಮಾಡ್ತೀರಾ ಹೇಳಿ ಹೇಳಿ, ಏನು ಮಾಡ್ತೀರಾ? ಬೇರೆ ಪ್ಲೇಸ್ಗೆ ನೀವೇ ತಗೊಂಡು ಅಲ್ಲಿ ಇದು ಮಾಡ್ತೀರಾ, ಬೇರೆ ಮಾಡಿಸ್ತೀರಾ. ಬಟ್ ಆ ವ್ಯಕ್ತಿಗೆ ಏನು ಹೇಳೋದಿಲ್ವಾ ನೀವು? ಯಾವ ಥರ ಹೇಳ್ತೀರಾ? ಹಾಂ, ಅವ್ರಿಗೆ ನಾನೇನು ಮಾಡಿದೆ ಮೇಡಮ್, ನಾನೇನು ಮಾಡಿಲ್ಲ ಅಂತ ಹೇಳಿದ್ರೆ ಹಾಂ ಹೇಳಿದೈತೆ, ಅವ್ರು ತಿಳ್ಕೊಳ್ತಾರೆ. ಓಕೆ. ಸುಮಾರು ಜನ ನೋಡಿ ಬಸ್ಸಲ್ಲಿ ಹೋದಾಗ ಏನಾಗುತ್ತೆ, ಈ ಥರ ಹಿಂಗೆ ಕುತ್ಕೊಳ್ಳೋಕೆ ಹಿಂಗೆ ಮಾಡೋದು, ಆಯಿತಾ, ನಾವು ಹಿಂಗೆ ಇಟ್ಕೊಳ್ಳೋಕೆ ಹಿಂಗೆ ಬೇಕಂತ ಮಾಡೋದು. ದಯವಿಟ್ಟು ಎಲ್ಲ ಕಂಡಕ್ಟರ್ಸು ಇದು ಅಬ್ಸರ್ವ್ ಮಾಡಿ. ಸಿನ್ಸಿಯರ್ ರಿಕ್ವೆಸ್ಟು. ಇವತ್ತು ನೀವು ಒಂದು ಅಪಘಾತನ, ನೀವು ಅದನ್ನು ಆ ಒಂದು ಘಟನೆನ ನೀವು ಉಳಿಸಿದ್ರೆ ನಾಳೆ ನಿಮ್ಮ ಫ್ಯಾಮಿಲಿ ನೀವು ಉಳಿಸ್ತಿದ್ದಂಗೆ. ಅರ್ಥ ಆಗ್ತಿದೆಯಲ್ಲ? ಅದು ನೋಡಿ ಗೊತ್ತಾಗುತ್ತೆ. ಅವರಿಬ್ಬರು ಜೊತೆಗೆ ಬಂದಿದ್ದಾರಾ? ಹಾಂ, ಅವರಿಬ್ಬರು ಕರೆಸ್ತೀರಾ? ವೆರಿ ಗುಡ್. ಬಟ್ ಅಲ್ಲಿ ತನಕ ಅವ್ನು ಇರಬೇಕಲ್ಲ ಅಲ್ಲಿ. ಹಾಂ, ಅಲ್ಲ ಮಾಡಿದ್ದೀರಾ? ಓಕೆ. ನಾನು ಹೇಳೋದು ಹೆಂಗೆ ಗೊತ್ತಾ, ಬಾಡಿ ಲ್ಯಾಂಗ್ವೇಜು, ಒಂದು ನಿಮಿಷ, ಬಾಡಿ ಲ್ಯಾಂಗ್ವೇಜ್ ಕಂಡುಹಿಡಿಬೇಕು. ಅರ್ಥ ಮಾಡ್ಕೊಳ್ಳಿ. ಆ ಒಂದು ಸಿಚುವೇಶನ್ ನಿಮಗೆ ಯಾವಾಗಲೂ ನೀವು ಇರೋಕ್ಕಾಗಲ್ಲ. ಆ ಸಿಚುವೇಶನ್ಗೆ ನೀವು ಹತ್ರ ಬಂದಾಗ ಅವ್ರು ಬೇರೆ ಆಗ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಹತ್ರ ಬರ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಕಣ್ಣು ಹೇಗಿರ್ಬೇಕಂದ್ರೆ 3-4 ಕಣ್ಣು ಇರಬೇಕು. ನಿಮ್ಗೊಂದು 2 ಕಣ್ಣಲ್ಲ. ಹಿಂಗೆ ಹೋಗ್ತಾ ಇರುವಾಗ ಹಿಂಗೆ ನೋಡ್ಕೊಂಡು ಹಿಂಗೆ ಹೋಗ್ಬೇಕು. ನೀವು ಅವನಿಗೆ ಎಚ್ಚರಿಕೆ ಹೇಗೆ ಕೊಡಬೇಕು ಗೊತ್ತಾ? ಬಾಡಿ ಲ್ಯಾಂಗ್ವೇಜಲ್ಲಿ ಕೊಡಬೇಕು. ಯಾಕೆ ನಿಮ್ಮಲ್ಲಿ ಇರೋ ಯೂನಿಫಾರ್ಮ್, ದಟ್ ಈಸ್ ದ ಬೆಸ್ಟ್ ಯೂನಿಫಾರ್ಮ್ ಯು ಕ್ಯಾನ್. ಬಾಡಿ ಲ್ಯಾಂಗ್ವೇಜ್ ಏನೋ ಸ್ವಲ್ಪ ನಿಂತ್ಕೊಳಪ್ಪ ಸರಿಗೆ, ಯಾಕೆ ಇಷ್ಟು ತಂದ್ರೆ ಸಾಕು, ನಾನು ಹೋಗಿ ನಿಂತ್ಕೋಬೇಕು. ಅಲ್ಲಿಗೆ ನೀವು ಏನ್ರಿ ಹಿಂಗೆಲ್ಲ ಆಡ್ತೀರಾ, ಸ್ವಲ್ಪ ಹಿಂಗೆ ಬನ್ನಿರಿ ಹಂಗೆ ಹೇಳಿದ್ರೆ ಅವ್ನು ಕೇಳಲ್ಲ ಅವನು. ಹಾಂ, ಸೊ ನಾವು ಕಣ್ಣಲ್ಲೇ ಇಟ್ಕೊಂಡು ಏನಯ್ಯ ಸ್ವಲ್ಪ ನಿಂತ್ಕೊಳಪ್ಪ, ಸ್ವಲ್ಪ ಅಲ್ಲಿ ನಿಂತ್ಕೊಳಪ್ಪ, ಸ್ವಲ್ಪ ಅದೇನು ಹೆಂಗಸ್ರನ್ನೆಲ್ಲ ಅಂಟಿಸ್ಕೊಂಡು ನಿಂತ್ಕೊಳ್ತೀಯಾ? ಆ ಲ್ಯಾಂಗ್ವೇಜಲ್ಲೇ ನಾವು 3 ಸಲ ಹೇಳಿದ್ದೀವಿ, ಅವ್ನು ಕೇಳಿಲ್ಲ. ಟಿಕೆಟ್ ತಗೊಂಡು ಅರ್ಧ ರೋಡಲ್ಲಿ ಇಳಿಸ್ಬಿಟ್ಟಿದ್ವಿ. ಅವ್ನು ಲಾಂಗ್ ಡ್ರೈವ್ ಇದ್ರೆ ಹೌದು, 3 ಸಲ ಹೇಳಿದ್ದೀವಿ, ಚೇಂಜ್ ಮಾಡಿದ್ವಿ, ಸೀಟ್ ಚೇಂಜ್ ಮಾಡಿ ಏನ್ ಮಾಡಿದ್ರು ನಾವು ಕೇಳಿಲ್ಲ. ಮತ್ತೆ ಹಂಗೆ ಆಗ್ತಾ ಇತ್ತು. ಡ್ರೈವರ್ನ ಆ ಕಡೆನೂ ಬಸ್ ಇಲ್ಲ, ಈ ಕಡೆನೂ ಬಸ್ ಸೆಂಟ್ರಲ್ ನಿಲ್ಸೋ ಅಂತ ಹೇಳಿ ಟಿಕೆಟ್ ತಗೊಂಡು ಇಳಿಸ್ ಕಳ್ಸಿ. ಬೆಸ್ಟ್. ಬಟ್ ಅಲ್ಲಿ ಏನಾಯ್ತು ಗೊತ್ತಾ, ಹೆಣ್ಮಕ್ಳು ಟಾರ್ಗೆಟ್ ಆಗ್ಬಿಡ್ತಾರೆ. ಅವತ್ತು ನೀವು ಆ ಹೆಣ್ಣು ಮಗುನ ಉಳಿಸಿದ್ದೀರಾ. ನೆಕ್ಸ್ಟ್ ಡೇ ಅರ್ಥ ಆಗ್ತಿದ್ಯಾ? ರೆಗ್ಯುಲರ್ ಹೋಗುವಂತ ಹೆಣ್ಮಕ್ಳು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ. ಗೊತ್ತಾ, ಕೆಲವು ಹೆಣ್ಮಕ್ಳು ತುಂಬಾನೇ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಯಾಕಂದ್ರೆ ನಾನು ತುಂಬಾ ಕೇಸಸ್ ಹ್ಯಾಂಡಲ್ ಮಾಡಿದ್ದೀನಿ. ಆ ಥರ ನನ್ನ ಕೇಸಸ್ ಹೇಗಿತ್ತು ಅಂದರೆ, ಒಂದು ಶಾಲೆಗೆ ಹೋಗಿದ್ದೀನಿ. ಆ ಶಾಲೆ ಎದ್ ಕಡೆ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಒಂದು 4-5 ಜನ ಏನದು ಪೊರ್ಕಿ ಹುಡುಗರು ನಿಂತಿರ್ತಾರೆ. ಅವರು ಮನೆಗೆ ಹೋಗೋವರೆಗೂ ಫಾಲೋ ಮಾಡ್ತಾರೆ ಅವ್ರನ್ನ. ಮನೇಲಿ ತಂದೆ ತಾಯಿಗೆ ಹೇಳಿದ್ರೆ ಮನೇಲಿ ತಂದೆ ತಾಯಿ ಶಾಲೆಗೆ ಕಳಿಸಲ್ಲ, ಬೇಡ ನೀವು ಮನೇಲೇ ಇದ್ಬಿಡು ಅಂತ ಹೇಳ್ತಾರೆ. ಹೇಳ್ಕೊಳಕ್ಕೆ ಹೋಗಲ್ಲ, ತುಂಬ ಕಂಟ್ರೋಲ್ ಮಾಡಿ ಇಟ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂದರೆ, ನನ್ನ ಹತ್ರ IPS ಆಫೀಸರ್ ಹತ್ರ ನನ್ನೆಲ್ಲ ಇವ್ರದೆಲ್ಲ ಏನೇನು ಕಂಪ್ಲೇಂಟ್ ಇದೆ ನಾನು ಮೆಸೇಜ್ ತೊಗೊಂಡು ಅದೇ ಮೆಸೇಜ್ನ ನಾನು IPS ಆಫೀಸರ್ಸ್ಗೆ ನಾನು ಸಬ್ಮಿಟ್ ಮಾಡಿ, ನಾನು ಅಲ್ಲಿ ಬಂದ ನಾನು ಹೇಳಿದ್ದೀನಿ ಅವ್ರಿಗೆ, ಬಂದ ತಕ್ಷಣ ನಾನು ಕಾಲ್ ಹಾಕು ಅಂತೇಳಿ ಕಾಲ್ ಹಾಕಿದ್ದಾರೆ. ಇಮಿಡಿಯೇಟ್ಲಿ ನಾನೇನು ಬಂದು ಕಂಟ್ರೋಲ್ ರೂಮ್ಗೆ ನಾನು ಕಾಲ್ ಹಾಕಿದ್ದೀನಿ. ಅಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಆ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಹೋಗಿ ಅಲ್ಲಿ 4-5 ಜನ ಪೊಲೀಸ್ನವ್ರಿಗೆ ರೌಂಡ್ಸ್ ಹೋಗೋ ಥರ ಮಾಡಿದ್ದಾರೆ. ಅವಳಿಗೆ ಹೇಳಿದ್ದೀನಿ, ನೀನು ಏನು ಗೊತ್ತಿಲ್ಲಂಗೆ ಥರ ಇರಬೇಕು. ಯಾಕಂದರೆ ನಿನಗೆ ಅವ್ರಿಗೇನೋ ಗೊತ್ತಾಯ್ತು ನೀನು ಮಾಡ್ತಿದ್ದೀಯ ಅಂದರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಸೆಕ್ಯೂರಿಟಿ ಮಾಡಿದ್ದೀವಿ ಅಂದರೆ, ಈ ಸಮಯದಲ್ಲಿ ನೀವೆಲ್ಲ ಕಾಕಿ ಯೂನಿಫಾರ್ಮ್ ಹಾಕೊಂಡಿರೋ ಕಾರಣಕ್ಕೆ ಇಟ್ಸ್ ದ ಬೆಸ್ಟ್ ವೇ ಟು ಕಂಟ್ರೋಲ್ ಅ ಪರ್ಸನ್. ಇಮಿಡಿಯೇಟ್ಲಿ ಹೈಲೈಟ್ ಮಾಡಬೇಕು. ಯಾಕಂದರೆ ನೀವು ಹೈಲೈಟ್ ಮಾಡಿದಾಗ ಅವ್ನು ಸುಮ್ಮನೆ ಆಗಿ ಹೋಗ್ತಾನೆ. ನೀವೇನೋ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವ್ನಿಗೆ ಡ್ರಿಡ್ಜ್ ಇರುತ್ತೆ, ರಿವೆಂಜ್ ಇರುತ್ತೆ, ಆ ಮಗು ಮೇಲೆ ತೊಗೊಂಡ್ಬಿಡ್ತಾನೆ. ನೀವು ನೆಕ್ಸ್ಟ್ ಡೇ ನೀವಿರೋದಿಲ್ಲ. ಸೊ ಟೆಕ್ನಿಕಲಿ ಸ್ಕಿಲ್ಲಾಗಿ ನೀವು ಅವನ ಮನಸ್ಸಿಗೆ ಏಟಾಗದಾಗೆ ಅವನಿಗೆ ಯಾವ ಥರ ಕೊಡಬೇಕು ಆ ರೀತಿ ನೀವು ಅವನಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಯು ವಿಲ್ ಜಸ್ಟ್ ಸ್ಟೇ ಅವೇ ಫ್ರಮ್ ದಟ್. ಅರ್ಥ ಆಗ್ತಿಲ್ಲ? ಈಗ ನಾನು ನಿಮ್ಮನ್ನು ಮುಟ್ಟಿದೆ, ಪಾಪ ನೀವೆಲ್ಲೋ ಕೂತ್ಕೊಂಡಿದ್ರಿ. ನಿಮ್ಮನ್ನು ಮುಟ್ಟಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನಿಸಿರ್ಲಿಲ್ಲ. ಇದೇನಪ್ಪ ನನಗೆ ಯಾಕೆ ಬೇಕಿದ್ದಿದ್ದಲ್ಲ ಅಂತ ಅಲ್ವಾ? ಹಾಂ, ಯೋಚನೆ ಮಾಡಿ. ಆ್ಯಕ್ಚುಲಿ ನಡಕ್ತಾ ಇದ್ರು ಅವರು. ನಾನು ಯಾವ ಥರ ಇರೋ ಅವ್ರಿಗೆ ಫುಲ್ ಬ್ಲ್ಯಾಂಕ್ ಆಗ್ತಾಯಿದ್ರು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಹೆಣ್ಣಿನ ಸ್ಥಾನ ಏನಾಗ್ಬೋದು ಅಂತ. ನಾವೊಂದು ರಸ್ತೆಗೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆದಾಗ, ನಮಗೆ ರಕ್ಷಣೆ ಮಾಡಿದಾಗ ಯಾರೂ ಇಲ್ಲದಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ? ನೀವು ಎಲ್ಲ ಬೆಂಗಳೂರು ನಗರದಲ್ಲಿದ್ದರೆ ಸುರಕ್ಷಾ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇದೆ. ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಆ್ಯಪ್ ಅದು.
ನಿಮ್ಮ ಹೆಸರು ಕೇಳುತ್ತೆ, ವಿಳಾಸ ಕೇಳುತ್ತೆ, ಮತ್ತು ನೀವು 2 ನಂಬರು ನಿಮ್ಮ ಮನೇಲಿರೋ ನಿಮ್ಮ ತಂದೆದಾಗಿರ್ಬೋದು, ಗಂಡಂದಾಗಿರ್ಬೋದು, ತಮ್ಮಂದಾಗಿರ್ಬೋದು 2 ನಂಬರ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡಬೇಕು. ಅದು ಏನು ಸಂಬಂಧ ಅಂತ ಕೇಳುತ್ತೆ, ಮಗನ, ಫ್ರೆಂಡಾ, ಇಲ್ಲ ತಂದೆನಾ ಅಂತ ಅದು ಆಪ್ಷನ್ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿ ಅವ್ರ ನಂಬರ್ ಹಾಕಬೇಕು. ಏನಾದರೂ ಈಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ, ನನ್ನನ್ನು ಅಪಹರಣ ಮಾಡಿದ್ರು, ಈಗ ನಾನು ಅಪಹರಣ ಮಾಡಿದಂತೇಳಿ ನಾನು ಮೊಬೈಲ್ ತೆಗೆದ್ಬಿಟ್ಟು ನಾನು ನೋಡ್ತಾ ಇದ್ರೆ ನನಗೆ ಕಿಡ್ನಾಪ್ ಮಾಡಿದವರು ನನ್ನ ಮೊಬೈಲ್ ನೋಡೋಕೆ ಬಿಡ್ತಾರೆ, ತೆಗೆದು ಬಿಟ್ಬಿಟ್ಟು ಬಂದು ಮೊಬೈಲ್ ಬಿಸಾಕ್ತಾರೆ. ಸೊ ನಾವೇನು ಮಾಡಬೇಕು, ಆ ಟೈಮಲ್ಲಿ ಆ ಆ್ಯಪ್ನ ಲಿಂಕ್ನ ಒತ್ತಬೇಕು. ಅದು ಇಮಿಡಿಯೇಟ್ಲಿ ಆ ಲಿಂಕ್ ಹೇಗೆ ವರ್ಕ್ ಮಾಡ್ತಾರೆ, ಕಂಟ್ರೋಲ್ ರೂಮ್ಗೆ ಪಾಪಪ್ ಆಗುತ್ತೆ. ವಿತಿನ್ 7 ನಿಮಿಷದಲ್ಲಿ ನಾವು ಸೇವ್ ಆಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದು ಸುರಕ್ಷಾ ಆ್ಯಪಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಆ್ಯಂಡ್ರಾಯ್ಡ್ ಮ್ಯಾಪ್ ಹೇಗಿದೆ ಅಂತ ಹೇಳಿದ್ರೆ, ನಾನು ಇರೋಂಥ ಸ್ಥಳ ಲೊಕೇಶನ್ ಹೋಗುತ್ತೆ, ವಿಡಿಯೋ ಹೋಗುತ್ತೆ, ವಾಯ್ಸ್ ಹೋಗುತ್ತೆ. ಪ್ರತಿಯೊಂದು ಜಾಗದಲ್ಲಿ ರಿಜಿಸ್ಟರ್ ಆಗಿದೆ, ಬ್ಲೂ ಪ್ರಿಂಟ್ಸ್ ಇದೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಪ್ರತಿಯೊಂದು ಜಾಗ ಸ್ಥಳದಲ್ಲಿ ಒಂದು ರಿಜಿಸ್ಟರ್ ಆಗಿರುತ್ತೆ. ನಾವು ಕಳಿಸಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಕಂಟ್ರೋಲ್ ರೂಮ್ ಪಾಪಪ್ ಆಗಿದ ತಕ್ಷಣ ಅವ್ರೇನು ಮಾಡ್ತಾರೆ, ಇದು ಆಲ್ಮೋಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇಲ್ಲ DCPಗೆ ಮೆಸೇಜ್ ಕಳಿಸ್ತಾರೆ. ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮಿಂದ ಪಾಪಪ್ ಆಗುತ್ತೆ, ಇಂಥ ವ್ಯಕ್ತಿಗೆ ತೊಂದರೆ ಇದೆ ದಯವಿಟ್ಟು ನೋಡಿ ಅಂತ. ಅವ್ರಿಗೆ ಆ ಏರಿಯಾ ಸ್ಟೇಷನ್ ಇರೋರಿಗೆ ಗಲ್ಲಿ ಏರಿಯಾ ಗೊತ್ತಿರುತ್ತೆ ಅವ್ರಿಗೆ, ಆ ಏರಿಯಾದಲ್ಲಿರೋರು. ಅರ್ಥ ಆಗ್ತಿದ್ದಿಲ್ಲ. ಇಮಿಡಿಯೇಟ್ಲಿ ಅವ್ರು ಬಂದು 6 ರಿಂದ 7 ನಿಮಿಷದೊಳಗಡೆ ಅವರು ಬಂದು ನಮ್ಮನ್ನು ಸುರಕ್ಷಿತಕ್ಕೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಈ ಸುರಕ್ಷಾ ಆ್ಯಪ್ SOS ಅಂತೇಳಿ ನಿಮಗೆ ಗೊತ್ತಿರ್ಬೋದು, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ದೀರಾ. ಇದನ್ನು ದಯವಿಟ್ಟು ನಿಮ್ಮ ಮೊಬೈಲಲ್ಲಿ, ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಿಮಗೆ ಪಿಂಕ್ ಇದು ಲೋಗೋ ಬರುತ್ತೆ ಅದರಲ್ಲಿ, ಅದನ್ನು ಕ್ಲಿಕ್ ಮಾಡಿ ಆಗಂತ ಹೇಳ್ಬಿಟ್ಟು ನೀವು ಟ್ರಯಲ್ ಮಾಡೋಕ್ಕೆ ಹೋಗ್ಬಿಡಿ. ಟ್ರಯಲ್ ಮಾಡಿದ್ರೆ ಪೊಲೀಸ್ನವ್ರು ಬರ್ತಾರೆ ನಿಮ್ಮ ಹತ್ರ, ಆಯಿತಾ. ದಯವಿಟ್ಟು, ಯಾಕಂದ್ರೆ ಸುಮಾರು ಕಡೆ ಹಿಂಗೆ ಹೇಳಿದಾಗ ಕ್ಲಿಕ್ ಮಾಡಿದರೆ ಪೊಲೀಸ್ನವ್ರು ಇಮಿಡಿಯೇಟ್ಲಿ ಬಂದರು ಅಲ್ಲಿಗೆ. ಸೊ ದಯವಿಟ್ಟು, ಆ್ಯಕ್ಚುಲಿ IT ಕಂಪ್ನಿ ITPL ಅಂತ ಇದೆ, ಗೊತ್ತಾ ನಿಮಗೆ. ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಒಳಗಡೆ, ಓನ್ಲಿ ಆಥರೈಸ್ ಪರ್ಸನ್ ಎಂಪ್ಲಾಯೀಸ್ ಮಾತ್ರ ಎಂಟ್ರಿ ಇದೆ. ಅವತ್ತು ನಾನು ಹೇಳಿದ್ದೀನಿ ಡ್ರೈವರ್ಗೆ ಒತ್ತಕ್ಕೆ ಹೋಗ್ಬಿಡಿ ಅಂತ, ಒತ್ತಿದ್ದಾನೆ. ಪೊಲೀಸ್ನವ್ರು ಸೀದಾ ಬಂದಿದ್ದಾರೆ ಜೀಪಲ್ಲಿ. ಎಲ್ಲಪ್ಪ ನಿನಗೇನಾಗಿದೆ ಅಂತೇಳಿ. ಇವನ್ನು ಹೆಣ್ಣು ಮಕ್ಕಳಿಗೆ ತುಂಬ ಇದು ಉಪಯೋಗ ಆಗಿರೋಂಥ ಆ್ಯಪ್ ಇದು. ಅರ್ಥ ಆಗ್ತಿದ್ದಿಲ್ಲ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, IPC ಸೆಕ್ಷನ್ನು ಈಗ ನನಗೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ನನಗೆ ಸಾಕ್ಷಿ ಹುಡ್ಕೊಂಡು ಯಾರೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ನನಗೇನಾದ್ರು ಹೆಚ್ಚು ಕಡಿಮೆ ಆಯ್ತಾನೆ ನಾನು ಸಾಕ್ಷಿ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.